ಸೂರ್ಯನ ಚಲನವಲ್ಲೇ ಮತ್ತು ಪೃಥ್ವಿಯ ಚಲನವಲ್ಲನೆಗಳಿಗೆ ಒಂದಕ್ಕೊಂದು ಏನು ಸಂಬಂಧ ಇದೆ, ಆ ಸಂಬಂಧದ ಮೇಲೆ ಇವು ತಿಂಗಳುಗಳು ಹುಟ್ಟಿವೆ. ಈಗಾದರೂ ನಮ್ಮಲ್ಲಿ ಕೆಲವು ಜನ ಇದ್ದಾರೆ, ಇಂಗ್ಲೀಷ್ ನೀವು ಕಲಿತ್ರೆ ನೀವು ಬುದ್ಧಿವಂತರು, ಹಾಗಾದ್ರೆ ನಮ್ಮಲ್ಲಿರುವಂಥ ದೊಡ್ಡ ದೊಡ್ಡ ಸಾಹಿತಿಗಳು ಬುದ್ಧಿವಂತರಲ್ವಾ? ಸಂಸ್ಕೃತ ಅಂದ್ಕೊಳ್ಳೆ ಬ್ರಾಹ್ಮಣರು, ಸಂಸ್ಕೃತ ಅಂದ್ಕೊಳ್ಳೆ ಮನಸ್ಮೃತಿ, ಈ ತರದ ಒಂದು ದಾಷ್ಟ್ಯ ಇದೆಯಲ್ಲ, ಅಜ್ಞಾನ, ಅದರಿಂದ ನಮ್ಮ ನೆಲವನ್ನ ನಾವೇ ಕಳ್ಕೊಳ್ತೇವೆ. ನಾಲಂದ ಮಹಾವಿದ್ಯಾಲಯ, ತಕ್ಷಶಿಲಾ ಮಹಾವಿದ್ಯಾಲಯ, ಹಾಗೆ ಗೌತಮ ಋಷಿ ಮಹಾವಿದ್ಯಾಲಯ, ಅಲ್ಲಲ್ಲಿ ಎಲ್ಲ ಇದ್ದು, ಎಲ್ಲೆಲ್ಲಿ ಋಷಿಗಳಿದ್ರು ಅಲ್ಲಿ ಎಲ್ಲ ಮಹಾವಿದ್ಯಾಲಯಗಳಿತ್ತು. ಹೇಗೆ ಹೇಳ್ತೀಯಾ ಹೇಳು ಅಂತ ಅವ್ರ ಮುಂದೆ ಹೇಳಿದೆ. ಓಂ ಗಣಪತಯೇ ನಮಸ್ತೆ ತಮೇ ಪ್ರತ್ಯಕ್ಷಂ ತತ್ವಮಸಿ ತಮೇ. ಚಟಾರನೆ ಹೊಡೆದ್ರು ಸರ್. ನಮ್ಮ ಅಪ್ಪ ಅಮ್ಮ ಹೊಡೆದಿಲ್ಲ ನನಗೆ. ಹಾಗೆ ಗ್ರೆಗೋರಿಯನ್ ಅವರು ಪೋಪು ಇದನ್ನು ನಮ್ಮ ಇದರಲ್ಲಿ ಹೇಗೆ ಅಳವಡಿಸ್ಬೇಕು ಅಂತ ಅಂದ್ಕೊಂಡ್ಬಿಟ್ಟು ಅದಕ್ಕೊಂದು ಆಂಗ್ಲ ಭಾಷೆದು ಒಂದು ರೂಪುರೇಷೆ ಕೊಟ್ಟರು. ಆದರೆ ಶಬ್ದಗಳು ಸಂಸ್ಕೃತ ಅಂತ ಇದೇ ತಟ್ಟಿ ಹೇಳ್ತೇನೆ. ಜೂನ್ ಆದಮೇಲೆ ಜುಲೈ, ಜ್ವಾಲೈಹಿ. ನಿಮಗೆ ಬಿಸಿಲು ಜಾಸ್ತಿ ತಟ್ಟುತ್ತೆ, ಅವಾಗ ಬಿಸಿಲು ಭೂಮಿ ಕಾಯುತ್ತೆ. ಜ್ವಾಲೈಹಿ. ಆಮೇಲೆ ಆಗಸ್ತ್ಯ. ನೀರು ಆವಾಗ ಕುಡಿಯೋಕ್ಕೆ ಶುರು ಮಾಡ್ತಾನೆ. ನೋಡಿ ಎಷ್ಟು ನೀರು ಬೀಳುತ್ತೆ. ಜೂನ್ ಜುಲೈ ಆಗಸ್ಟಲ್ಲಿನೂ ಬೀಳುತ್ತೆ, ಬಟ್ ಆಗಸ್ಟ್ ಎಂಡಲ್ಲಿ ನೀರು ಕುಡಿತಾನೆ. ಹಾಂ. ಆದರೆ ನಾನು ನಿಮ್ಗೆ ಇಲ್ಲಿ ಒಂದು ಹೇಳೋದು ವಿಷಯ ಮರ್ತೆ. ನಾನು ನಿಮ್ಗೆ ಹೇಳಿದೆ ಮಾರ್ಚ್ ಶುರು ಆಗುತ್ತೆ ಅಂತ. ಅಲ್ಲಲ್ಲ, ಈ ಮಾರ್ಚ್ ಶುರು ಆಗುತ್ತೆ ಅಂದರೆ ಎಲ್ಲಿಂದ? ಅಂದರೆ ನಮ್ಮ ಹಳೇ ಸೂರ್ಯಮಾನ ಪಂಚಾಂಗದಲ್ಲಿ ಎಲ್ಲಿಂದ ಶುರು ಆಗ್ತಿತ್ತು ಅಂದರೆ 21 ಮಾರ್ಚ್. 21 ಮಾರ್ಚ್ ಏನು? ಸೂರ್ಯ ಕರೆಕ್ಟಾಗಿ ಇಕ್ವೇಟರ್ ಮೇಲಿರ್ತಾನೆ. ಮಾರ್ಚ್ 21 ಎಕ್ಸಾಕ್ಟ್ಲಿ ಈಸ್ಟ್ ವೆಸ್ಟ್, ಪೂರ್ವ ಪಶ್ಚಿಮ. 2 ದಿವಸ ವರ್ಷದಲ್ಲಿ, ಒಂದು ಮಾರ್ಚ್ 21, ಇನ್ನೊಂದು ಸೆಪ್ಟೆಂಬರ್ 21, ಅಥವಾ ಮಾರ್ಚ್ 22 ಇಲ್ಲ ಸೆಪ್ಟೆಂಬರ್ 22. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಯಾಕಂದರೆ ಕ್ವಾರ್ಟರ್ ಡೇ ಜಾಸ್ತಿ ಆಗುತ್ತಲ್ಲ ಅದಕ್ಕೆ. ಈ ಪೂರ್ವ ಅಂತ ಸಿಗೋದು ನಮ್ಗೆ 2 ದಿನ. ಆ 2 ದಿನ ಬಾಗಿಲು ಅನ್ನೋದ್ರ ಅರ್ಥ ಇಲ್ಲ. ಇಲ್ಲ, ಅರ್ಥ ಇಲ್ಲ. ನೀವು ಆವಾಗ ಉತ್ತರ ನೋಡ್ಕೊಂಡ್ಬಿಟ್ಟು ಪೂರ್ವದ ಬಾಗಿಲು ನಾವು ಫಿಕ್ಸ್ ಮಾಡಬೇಕಾಗುತ್ತೆ. ಅದಕ್ಕೆ ಮಾರ್ಚ್ 21 ಏಪ್ರಿಲ್ 21 ಒಂದು ತಿಂಗಳು. ಏಪ್ರಿಲ್ 21 ಮೇ 21 ಇದು 3ನೇ ತಿಂಗಳು. ಮೇ 21 ಜೂನ್ 21 4ನೇ ತಿಂಗಳು. ಜೂನ್ 21 ಜುಲೈವರೆಗೆ 5ನೇ ತಿಂಗಳು. ಜುಲೈದಿಂದ ಆಗಸ್ಟು 6ನೇ ತಿಂಗಳು. ಅಗಸ್ತ್ಯ ಋಷಿ ನೀರು ಕುಡ್ದ ಅಲ್ಲಿ. ಅಂದರೆ ಎಷ್ಟು ಅರ್ಥಗರ್ಭಿತವಾಗಿದೆ ಅಂದರೆ, ಮಳೆಗಾಲ ನಿಂತು ಅವು ನಮ್ಮ ನೀರು ಕುಡಿಬೇಕು ಅಂತ ಅನಿಸ್ತದೆ. ಹಾಂ. ಸೆಪ್ಟೆಂಬರ್ 21ಗೆ ಮಳೆಗಾಲ ಮುಗಿಯುತ್ತೆ. ಸೆಪ್ಟೆಂಬರ್ ಸಪ್ತಮಾಂಬರ, ಅಲ್ಲಿಗೆ 7ನೇ ಅಂಬರದಿಂದ ನಮಗೆ ಸೂರ್ಯ ಕಾಣೋಕ್ಕೆ ಶುರು ಮಾಡ್ತಾನೆ. ಇಲ್ಲಾರೆ ಬರೀ ಕ್ಲೌಡ್ ಇರುತ್ತೆ. ಸಪ್ತಮಾಂಬರ ಅಂದರೆ ನೋಡಿ, ಇದು ರಿವರ್ಸ್ ಆಗಿದೆ. 7 ಲೇಯರ್ಸ್ ಸ್ಕಾಯ್ದಲ್ಲಿ ಆ 7ನೇ ಲೇಯರ್ದಿಂದ ನಮಗೆ ಕಾಣಿಸೋಕ್ಕೆ ಶುರು ಮಾಡ್ತಾನೆ. ಅಷ್ಟಮಾಂಬರ ಅಕ್ಟೋಬರ್ ಅಷ್ಟಮಾಂಬರದಲ್ಲಿ 8 ಲೇಯರ್ಸ್ ಕ್ಲಿಯರ್ ಆಗುತ್ತೆ. ನವೆಂಬರ್ದಲ್ಲಿ ನವಮಾಂಬರ 9 ಲೇಯರ್ಸ್ಗಳು ಕ್ಲಿಯರ್ ಆಗಿ ಸೂರ್ಯನ ಬೆಳಕು ಡೈರೆಕ್ಟಾಗಿ ಹೊಡೆಯುತ್ತೆ. ಯಾವಾಗ ಇದು? ವಿಂಟರ್ದಲ್ಲಿ ನವೆಂಬರ್ದಲ್ಲಿ. ಡಿಸೆಂಬರ್ ದಶಮಾಂಬರ ಇನ್ನೂ ಕ್ಲಿಯರ್ ಆಗಿದೆ. ನೀವು ಡಿಸೆಂಬರ್ದಲ್ಲಿ ಇವತ್ತು ವಿಧಾನಸೌಧ ಫೋಟೋ ತಕ್ಕೊಳ್ಳಿ, ನಿಮಗೆ ಒಂದು ಕ್ಲೌಡ್ ಬರೋಲ್ಲ. ಎಷ್ಟು ಕ್ಲಿಯರಾಗಿ ಬ್ಲೂ ಸ್ಕೈ ಬರುತ್ತೆ ಅಲ್ಲ, ಎಷ್ಟು ಅರ್ಥಗರ್ಭಿತವಾಗಿ ಹೇಳ್ತಿದೆ ಇದು. ಈಗ ಆರಂಭದ ಜನವರಿ ಫೆಬ್ರವರಿ ಕಥೆ ಏನು? ಹಾಂ, ಈಗ ದಶಮಾಂಬರ ಅಂದರೆ ಡಿಸೆಂಬರ್ ಆಯಿತು. ಈಗ ಜನವರಿ ಜ್ಞಾನಪ್ರಹರಿ. ವಿದ್ಯಾರ್ಥಿಗಳಿಗೆ ಅಲ್ಲಿ ಜ್ಞಾನಾರ್ಜನೆ ಆಗೋದನ್ನು ಒಂದು ರೀತಿಯಲ್ಲಿ ಅಲ್ಲಿಗೆ ನಿಲ್ಲಿಸ್ತಾರೆ. ಅದೇ ಜೂನ್ದಲ್ಲಿ ಶುರು ಮಾಡಿ, ಈಗ ನಾವು ಜೂನ್ ಅಂತಲೇ ಹೇಳ್ತೀವಿ,
ಜೂನ್ದಲ್ಲಿ ಶುರು ಮಾಡಿ ಜನವರಿವರೆಗೆ ಅವ್ರಿಗೆ ಕಲಿಸಿಬಿಟ್ಟು ಅವ್ರಿಗೆ ಅಲ್ಲಿಗೆ ನಿಲ್ಲಿಸಿ ನೀವು ಇನ್ನು ಜ್ಞಾನಾರ್ಜನೆ ಮಾಡಿಕೊಳ್ಳಿ ಅಂತ. ಜ್ಞಾನ ಪ್ರಹರಿ ಜನವರಿ, ಫೆಬ್ರವರಿ ಪ್ರಭಾವರಿ ನಿಮ್ಮ ಪ್ರತಿಭೆ ತೋರಿಸಿ ಎಕ್ಸಾಮ್ಸು ಫೆಬ್ರವರಿ ಆದಮೇಲೆ ಮತ್ತೆ ಮಾರ್ಚ್. ಅಂದರೆ ನಿಮ್ಮ ಒಟ್ಟು ಮತಿತಾರ್ಥ ಮಾರ್ಚಿಂದ ಆರಂಭ, ಮಹಾಋಷಿಯಿಂದ ಆರಂಭ, ಪ್ರಭಾವರಿವರೆಗೂ 12 ತಿಂಗಳು. ಮತ್ತು ಇದಕ್ಕೆಲ್ಲದಕ್ಕೂ ಕಾರಣ ಸೂರ್ಯನ ಚಲನವಲ್ಲೇ ಈ ಮತ್ತು ಪೃಥ್ವಿಯ ಚಲನವಲ್ಲನೆಗಳಿಗೆ ಒಂದಕ್ಕೊಂದು ಏನು ಸಂಬಂಧ ಇದೆ, ಆ ಸಂಬಂಧದ ಮೇಲೆ ಇವು ತಿಂಗಳುಗಳು ಹುಟ್ಟಿವೆ. ಅದೇ ಪಂಚಾಂಗ. ನಾವು ಇದನ್ನು ಯಾವುದೂ ಅರ್ಥ ಮಾಡ್ಕೊಳ್ತಾ ಇಲ್ಲ. ಯಾಕೆ ನಾವು ಅರ್ಥ ಮಾಡಿಕೊಂಡ್ರೆ, ನಿಜವಾಗಿ ಹೇಳಬೇಕು ಅಂದರೆ ನಮ್ಮದು ಯಾವುದೇ ಒಂದು ನಮ್ಮದು ವೃತ್ತಿ ಆಗಲಿ ಅಥವಾ ನಮ್ಮದು ಡೈಲಿ ಕೆಲವೊಂದು ಏನು ರುಟೀನ್ ವರ್ಕ್ಸ್ ಅಂತಿರ್ತವೆ, ಅವನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಇಷ್ಟು ನಮಗೆ ಸುಲಭವಾಗಿ ನಾವು ಮಾಡ್ಕೋಬೋದು. ಯಾವ ಟೈಮಲ್ಲಿ ಈಗ ನಿಮಗೆ ನಮ್ಮ ಈ ಪಂಚಾಂಗದ ಪ್ರಕಾರ, ಹಿಂದೂ ಪಂಚಾಂಗದ ಪ್ರಕಾರ, ಅಂದರೆ ಇವನ್ ಚಂದ್ರಮಾನ ಪಂಚಾಂಗನೇ ಇಟ್ಕೊಳ್ಳಿ, ಗ್ರಹಣ ಆದರೆ ಸ್ಪರ್ಶ ಎಷ್ಟು ಟೈಮಿಗೆ ಯಾವ ಜಾಗದಲ್ಲಿ ಅನ್ನೋದನ್ನು ಕೂಡ ಅವ್ರು ನಿಮ್ಗೆ ಹೇಳ್ತಾರೆ. ಮೆನ್ಷನ್ ಆಗಿರುತ್ತೆ. ಅಂದರೆ ಇಷ್ಟು ಹೌದೌದು. ಅಲ್ಲಲ್ಲ, ಅಂದರೆ ಕರಾರುವಕವಾದಂಥ, ಆಮೇಲೆ ಏನಂತೀರ, ಆ ಗಣಿತ ಶಾಸ್ತ್ರದಲ್ಲಿ ಅಷ್ಟೋರು ಜ್ಞಾನ ಪಡೆದಂಥ ಕೆಲವೊಂದು ಜನಗಳಿದ್ದಾರೆ. ಅವರು ನಿಮ್ಮ ಪಂಚಾಂಗ ಬರೀತಾರೆ. ಈಗ ಸೋಲಾಪುರದಲ್ಲಿ ದಾತೆ ಅಂತಿದೆ, ಇನ್ನೂವರೆಗೆ ಅವ್ರಿಗೆ ಎಲ್ಲೂ ತಪ್ಪಿಲ್ಲ. ದಾತೆ ಪಂಚಾಂಗ ಅವರು ಐ ಥಿಂಕ್ 6-7 ತಲೆಮಾರು 10 ತಲೆಮಾರದಿಂದ ಮಾಡ್ಕೊಂಡು ಬರ್ತಾಯಿದ್ದಾರೆ. ಈ ನಮ್ಮ ಮೈಸೂರದಲ್ಲೂ ಇದ್ದಾರೆ, ನಂಜನಗೂಡಲ್ಲಿದ್ದಾರೆ, ಬೆಂಗಳೂರಲ್ಲೂ ಇದ್ದಾರೆ ಒಳ್ಳೊಳ್ಳೆ ಪಂಚಾಂಗ ಬರೆಯೋರು. ಅಂದರೆ ಅದು ಒಂದು ಸಿದ್ಧಿ ಮತ್ತು ವಿಜ್ಞಾನ, ಪ್ರಖರವಾದ ವಿಜ್ಞಾನ. ಅದಕ್ಕೆ ಅದನ್ನು ಕೂಡ ನಿಮ್ಮ ಜೊತೆ ಇವತ್ತು ಶೇರ್ ಮಾಡಬೇಕು ಅಂತಿದ್ದೆ, ಈ ತಿಂಗಳ ಬಗ್ಗೆ. ಇದು ಒಂದು ಸ್ವಲ್ಪ ಜನಗಳಿಗೆ ಗೊತ್ತಾಯಿತು ಅಂತಂದರೆ ಆವಾಗ ಅರ್ಥ ಮಾಡ್ಕೋತಾರೆ ಜನವರಿ ಅಂದ್ರೇನು, ಫೆಬ್ರವರಿ. ಕ್ಯಾಲೆಂಡರ್ ಪ್ರಕಾರ ನಾವು ಈಗ ಏನು ಮಾಡ್ತಾ ಇದ್ದೇವೆ ಅದೆಲ್ಲವೂ ಹಿಂದೆ ಮುಂದಾಗಿದೆ. ನಾವು 2 ತಿಂಗಳು ಹಿಂದೆ ಹೋಗಿದ್ದೀವಿ. 2 ತಿಂಗಳು ಹಿಂದೆ ಹೋಗಿದ್ದೀವಿ. ಅಲ್ಲ, ಅದಕ್ಕೆ ಓಕೆ, ಈಗ ನಾವು ಜನವರಿನೇ ಶುರು ಆಗುತ್ತೆ ಅಂತ ನಾವು ಇಟ್ಕೊಂಡ್ರು ಕೂಡ ಅದಕ್ಕೆ ಆಧಾರ ಏನು? ಈಗ ನೀವು ಆಧಾರ ತಗೊಳ್ತೀರಾ 25ನೇ ಡಿಸೆಂಬರು? ಇಲ್ಲ. ಅಥವಾ 21ನೇ ಡಿಸೆಂಬರ್ ತೊಗೊಳ್ತೀರಾ? ಅದೂ ಇಲ್ಲ. ಯಾಕಂದರೆ 21 ಡಿಸೆಂಬರ್ಗೆ ಸೂರ್ಯ ಟ್ರಾಪಿಕ್ ಆಫ್ ಕ್ಯಾನ್ಸರ್ದಲ್ಲಿರ್ತಾನೆ. ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ನಲ್ಲಿರ್ತಾನೆ. ಕ್ಯಾನ್ಸರ್ ಅಲ್ಲ, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಅಂದರೆ ದಕ್ಷಿಣಾಯಣದ್ದು ಲಾಸ್ಟ್ ತುದಿಯಲ್ಲಿರ್ತಾನೆ. ಹಾಗಿರುವಾಗ ಯಾವುದೂ ತೊಗೊಂಡಿಲ್ಲ ಅವರು. ಸುಮ್ಮನೆ ಏನೋ ನಮಗೆ ನಮ್ಮ ಆಂಗ್ಲ ಭಾಷೆಯಲ್ಲಿ ಬರಲಿ ಅಂತಂದ್ಬಿಟ್ಟು ಏನೋ ಚೇಂಜ್ ಮಾಡಿದರೆ ಅದನ್ನು ನಾವು ಇನ್ನೂ ಬ್ಲೈಂಡಾಗಿ ಒಪ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಇದು ಸರಿಯಲ್ಲ ಅಂತ ನಾನು ಹೇಳಿದೆ. ಇಂಥ ಸಾವಿರ ವರ್ಷಗಳ ಇತಿಹಾಸ ಇರುವಂಥ ಒಂದು ಸಾಂಸ್ಕೃತಿಕ ದೇಶದಲ್ಲಿ ನಾವು ಇಷ್ಟು ಬೇಗ ಬ್ರಿಟಿಷರು ಒಂದು 295 ವರ್ಷ ಆಳಿದ್ದಾರೆ. ಅಲ್ಲಲ್ಲ, ಅದಕ್ಕೆ ಕಾರಣ ಅಂದರೆ ಈಗಾದರೂ ನಮ್ಮಲ್ಲಿ ಕೆಲವು ಜನ ಇದ್ದಾರೆ, ಇಂಗ್ಲೀಷ್ ನೀವು ಕಲಿತ್ರೆ ನೀವು ಬುದ್ಧಿವಂತರು. ಹಾಗಾದರೆ ನಮ್ಮಲ್ಲಿರುವಂಥ ದೊಡ್ಡ ದೊಡ್ಡ ಸಾಹಿತಿಗಳು ಬುದ್ಧಿವಂತರಲ್ವಾ? ಕನ್ನಡದಲ್ಲಿ ಇರೋರು. ಇಂಗ್ಲಿಷ್ ಬಾರದೇ ಇರುವಂತ ಗರ್ಭಚೇವ್ ವಿಶ್ವಶಾಂತಿ ಪ್ರಶಸ್ತಿಯನ್ನು ಪಡ್ಕೊಂಡ್ರಲ್ಲ. ಮತ್ತೆ ಅದೇಗೆ ಅವ್ರಿಗೆ ಬಂದಿತ್ತ? ವಿಶ್ವದ ಶ್ರೇಷ್ಠ ಕಾದಂಬರಿಕಾರ ನಮ್ಮ ಮ್ಯಾಕ್ಸಿಮ್ ಗಾರ್ಕಿ ಮದರ್ ಕಾದಂಬರಿ ಬರೆದವರು. ಅವರಿಗೆಲ್ಲ ಇಂಗ್ಲಿಷ್ ಬರ್ತಾ ಇತ್ತು, ಓನ್ಲಿ ರಷ್ಯನ್. ಹೌದು. ಅಲ್ಲ, ಬೇಕಾದಷ್ಟು ಜನ ಇದ್ದಾರೆ, 1-2. ಅದೊಂದು ನಮ್ಮ ತಲೆಯಲ್ಲಿ ಅನ್ನೋಕ್ಕಿಂತಲೂ ಒಂದು ಮೈಂಡ್ ಸೆಟ್ ಆಗಿಬಿಟ್ಟಿದೆ. ಇಂಗ್ಲೀಷು ಅಂತಂದರೆ ಪ್ರಬುದ್ಧ ಲ್ಯಾಂಗ್ವೇಜು, ಅದು ತಪ್ಪು. ಹೌದು, ನಾವು ಇಂಗ್ಲೀಷಿನ ಮೋಹದಿಂದಲೇ ಸಂಸ್ಕೃತದ ಒಂದು ಏನು ಇದು ಏನೋ ಅದರ ನಿರ್ಲಕ್ಷ್ಯದವನ್ನ ಮಾಡುವ ಅಂದ್ರೆ ಸಂಸ್ಕೃತ ಅಂದ್ಕೂಳೇನೆ ವರ್ಣಾಶ್ರಮ, ಸಂಸ್ಕೃತ ಅಂದ್ಕೂಳೆ ಬ್ರಾಹ್ಮಣರು, ಸಂಸ್ಕೃತ ಅಂದ್ಕೂಳೆ ಮನುಸ್ಮೃತಿ, ಈ ತರದ ಒಂದು ದಾಷ್ಟ್ಯ ಇದೆಯಲ್ಲ, ಅಜ್ಞಾನ, ಅದರಿಂದ ನಮ್ಮ ನೆಲವನ್ನ ನಾವೇ ಕಳ್ಕೊಳ್ತೇವೆ. ಸರ್, ಮಹರ್ಷಿ ವ್ಯಾಸ ಬರೆದದ್ದು ಇಂಗ್ಲಿಷ್ನಲ್ಲ, ಮಹಾಭಾರತ. ಹೌದು, ಸಂಸ್ಕೃತದಲ್ಲಿ ತಾನೆ. ಮತ್ತೆ ವಾಲ್ಮೀಕಿ ರಾಮಾಯಣ ಬರೆದದ್ದು
ಇವರೆಲ್ಲ ಬ್ರಾಹ್ಮಿನ್ಸ್. ಆಮೇಲೆ ನಿಮ್ಮ ಅವರೆಲ್ಲ ಬ್ರಾಹ್ಮಣರ, ಕೃಷ್ಣ ಬ್ರಾಹ್ಮಣನ, ರಾಮ ಬ್ರಾಹ್ಮಣನ? ನಾವೆಲ್ಲ ಅವ್ರನ್ನ ಪೂಜೆ ಮಾಡೋದಿಲ್ವೇ? ಮತ್ತೆ ಅದಕ್ಕೆ ಈ ಒಂದು ಏನು ಮೈಂಡ್ ಸೆಟ್ ಅಂತಿದೆ ಅದನ್ನು ನಾವು ಅಟ್ಲೀಸ್ಟ್ ಕಾಮನ್ ಜನಗಳಿಂದ ತೆಗೆದು ಹಾಕೋದಕ್ಕೆ ಪ್ರಯತ್ನ. ಇದು ಪಾಶ್ಚಿಮಾತ್ಯಕರಣದ ಒಂದು ಪ್ರಭಾವ ಸರ್. ಹೌದೌದು, ಇದು ನಮ್ಮನ್ನ ಹೊಡೆಯಲಿಕ್ಕೆ. ಹೌದು ಹೌದು. ಅವ್ರು ಇಲ್ಲಿಂದಷ್ಟು ಬುದ್ಧಿಜೀವಿಗಳು, ಪ್ರೋಗ್ರೆಸಿವ್ ಥಿಂಕರ್ಸ್, ಅವ್ರಿಗೆ ಗೊತ್ತಾಯ್ತು, ಸಮಾಜವಾದಿಗಳು. ಮುಖ್ಯವಾಗಿ ನಾವು ಇಲ್ಲಿ ಬಹಳ ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು ಈ ಕಮ್ಯುನಿಸ್ಟರು. ಹೌದೌದು, ಅವರು ಈ ದೇಶದ ಚರಿತ್ರೆಯ ಮೇಲೆ ಬಹಳ ಕೆಟ್ಟ ಆಘಾತ ಮಾಡಿದ್ದಾರೆ. ಹೌದು ಹೌದು. ಅವರಿಂದ ಆಘಾತ ಅನ್ನೋಕ್ಕಿಂತಲೂ ಅವ್ರು ಹಾಳು ಮಾಡಿಬಿಟ್ಟಿದ್ದಾರೆ. ಈ ಯಾರೇ ಬಂದವರು ಸಂಸ್ಕೃತ ಅನ್ನೋದನ್ನು ಹೊಡೆಯೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಕಲ್ಚರನ್ನು, ಯಾಕೆಂದ್ರೆ ಸಂಸ್ಕೃತವನ್ನ ಗೆಲ್ಲಿಕ್ಕೆ ಆಗ್ಲಿಲ್ಲ ಆಯ್ತಾ, ಅವರಿಗೆ ಸಂಸ್ಕೃತವನ್ನ ತನ್ನದಾಗಿಸ್ಕೊಳ್ಳಿಕ್ಕೂ ಆಗ್ಲಿಲ್ಲ. ಅದರಿಂದ ಏನು, ಅದನ್ನ ವಾಶ್ ಔಟ್ ಮಾಡೋದು. ಹೌದು ಹೌದು, ಅದನ್ನ ವಿರೋಧಿಸುವುದೇ ಅದಕ್ಕಿರುವಂತ ಏಕೈಕ ಮಾರ್ಗ. ಕರೆಕ್ಟ್. ನಿಮಗೆ ಇನ್ನೊಂದು ಹೇಳ್ತೇನೆ, ಈಗ ಸಂಸ್ಕೃತದಲ್ಲಿ ಅಂದ ತಕ್ಷಣ ಈಗ ಈ ನಾವು ಗೋತ್ರ ಅಂತಂತೇವೆ. ಹೌದು, ಗೋತ್ರ ಅಂದ್ರೆ ಏನು? ನೀವು ಎಲ್ರಿಗೂ ಕೇಳಿ, ಗೋತ್ರ ಅಂದರೆ ಬ್ಲಡ್ ಗ್ರೂಪ್ ಅಂತಾರೆ. ಅದೇ ಕಾಮನ್ ಆಗಿ ಹಾಗೆ ಹೇಳ್ತಾರೆ. ಇಲ್ಲ, ಹಾಗೆಲ್ಲ. ಅದು ಗೋತ್ರ ಅಂದರೆ ಗೋ ಅಂದರೆ ಹಸು, ತ್ರ ಅಂದರೆ ಸ್ಥಾನ. ಯಾವ ಸ್ಥಾನದಲ್ಲಿ ಗೋ ಇದ್ದದ್ದರಲ್ಲಿ ಅವನು ಓದಿದಾನೆ. ವಿಶ್ವಾಮಿತ್ರ ಅಂತನ್ನೋದು ಒಂದು ಋಷಿ ಇರುವಂತಹ ಸ್ಥಾನ, ಅದಕ್ಕೆ ಹೆಸರು ಕೊಡ್ತಿದ್ರು. ಅದು ಮಹಾವಿದ್ಯಾಲಯ, ವಿಶ್ವಾಮಿತ್ರ ಮಹಾವಿದ್ಯಾಲಯ, ನಲಂದ ಮಹಾವಿದ್ಯಾಲಯ, ತಕ್ಷಶಿಲಾ ಮಹಾವಿದ್ಯಾಲಯ, ಹಾಗೆ ಗೌತಮ ಋಷಿ ಮಹಾವಿದ್ಯಾಲಯ. ಅಲ್ಲಲ್ಲಿ ಎಲ್ಲ ಇದ್ದು, ಎಲ್ಲೆಲ್ಲಿ ಋಷಿಗಳಿದ್ರು ಅಲ್ಲಿ ಎಲ್ಲ ಮಹಾವಿದ್ಯಾಲಯಗಳಿತ್ತು. ಅಲ್ಲಿಂದ ಹುಡುಗ ಬಂದರೆ ಹಸುಗಳದೇ ಮೇನು. ಯಾಕೆಂದ್ರೆ ಹಿಂದೆಲ್ಲ ನೀವು ಶ್ರೀಮಂತಿಕೆಯನ್ನು ನೋಡೋದಿದ್ರೆ ಅವನ ಹತ್ರ ಎಷ್ಟು ಹಸು ಇದ್ದಾರೆ ಅಂತ. ಹೌದು, ಅದಕ್ಕೆ ವೆರಿ ಇಂಟ್ರೆಸ್ಟಿಂಗು. ಅದಕ್ಕೆ ಎಂಟ್ರೆನ್ಸ್ ದ್ವಾರಕ್ಕೆ ಏನು ಹೇಳ್ತಾ ಇದ್ರು? ಹೌದು, ಗೋಪುರ. ಗೋವುಗಳ ಪುರ. ಅದು ಶಿಖರ ಅಲ್ಲ, ಶಿಖರ ನಿಮ್ಮ ದೇವಸ್ಥಾನಕ್ಕೆ. ಎಂಟ್ರೆನ್ಸ್ ಏನಿದೆ ಗೋಪುರ, ಅದಕ್ಕೆ ಇನ್ನೂ ಆದರೂ ಕೂಡ ನಮ್ಮ ಸೌತ್ ಇಂಡಿಯಾದಲ್ಲಿ ಮೇಲ್ಗಡೆ 2 ಹಾರ್ನ್ ಬರ್ತವೆ ಗೋಪುರದ ಮೇಲ್ಗಡೆ. ಅಂದರೆ ಗೋವುಗಳ ಹೋಗೋ ಬರೋ ಸ್ಥಾನ ಅದು ಗೋಪುರ. ಅದಕ್ಕೆ ಗೋವುಗಳ ಸ್ಥಾನದಲ್ಲೇ ಅವನು ಕಲಿತು, ಮಹಾವಿದ್ಯಾಲಯದಲ್ಲಿ ಕಲಿತು ಎಲ್ಲನೂ ಕಲಿತಾ ಇದ್ದ. ಏನೇನು ಇದು ಸಬ್ಜೆಕ್ಟ್ಗಳು ಇದ್ದು ಅಂತಂದರೆ ನಿಮಗೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೇನೆ, ಇಂಗ್ಲೀಷ್ನಲ್ಲಿ ಹೇಳ್ತೇನೆ. ಗೋರಕ್ಷಣಾ, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫಿಶಿಂಗ್. ಇದು ನಾನು ಹೇಳ್ತಾ ಇಲ್ಲ, ಇದು ಪುರಾಣಗಳಲ್ಲಿ ಬಂದದ್ದಿದು. ಹಂಟಿಂಗ್, ಬೇಟೆ ಆಡೋದು ಕೂಡ ಒಂದು ಪ್ರೊಫೆಷನ್ನು. ಕಾರ್ಪೆಂಟ್ರಿ, ಬಡಿಗೆತನ, ವೀವಿಂಗ್, ನೇಯೋದು, ಪಾಟ್ರಿ, ಕುಂಬಾರಿಕೆ, ಮಡಿಕೆ ಮಾಡೋದು, ವೆಪನ್ರಿ, ವೆಪನ್ಗಳನ್ನು ಡಿಸೈನ್ ಮಾಡಿ ಹೇಗೆ ಮಾಡಬೇಕು, ಟೈಲರಿಂಗ್, ಹೇರ್ ಡ್ರೆಸ್ಸಿಂಗ್, ಐರನ್ ಸ್ಮಿತಿ, ಗೋಲ್ಡ್ ಸ್ಮಿತಿ, ಮೆಡಿಸಿನ್, ಸರ್ಜರಿ, ಆಸ್ಟ್ರಾಲಜಿ, ಆಸ್ಟ್ರೋನಮಿ, ಶಿಲ್ಪಕಲಾ, ವಾಸ್ತುಕಲಾ, ವಾಸ್ತುಶಿಲ್ಪಶಾಸ್ತ್ರ ಅಂದರೆ ಕನ್ಸ್ಟ್ರಕ್ಷನ್ ಟೆಕ್ನಿಕ್ಸ್, ಭೌತಶಾಸ್ತ್ರ, ಮಟೀರಿಯಲ್ ಸೈನ್ಸ್, ಪ್ರಾಣಿಶಾಸ್ತ್ರ, ಎನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ವೆಟರ್ನರಿ, ರಸಾಯನಶಾಸ್ತ್ರ, ಕೆಮಿಸ್ಟ್ರಿ, ವೈದ್ಯಕೀಯ ಶಾಸ್ತ್ರ, ಹ್ಯೂಮನ್ ಮೆಡಿಕಲ್ ಸೈನ್ಸಸ್, ತಂತ್ರಜ್ಞಾನ, ಟೂಲ್ ಬಿಲ್ಡಿಂಗ್, ಮಂತ್ರಜ್ಞಾನ ಆರ್ ಗಣಿತಶಾಸ್ತ್ರ. ಗಣಿತಶಾಸ್ತ್ರ ಇದು ಮಂತ್ರಜ್ಞಾನ. ಯಾಕೆ ಅನ್ನೋದಕ್ಕೆ ನಿಮಗೊಂದು ನಂದೇ ಎಕ್ಸಾಂಪಲ್ ಕೊಡ್ತೇನೆ. ನನಗೆ 74, ನಾನು 75ದಲ್ಲಿ ಮದುವೆ ಆಗಿದ್ದು. 74ವರೆಗೆ ನನಗೆ ಮೈಗ್ರೇನ್ ಬರ್ತಾಯಿತ್ತು. ಆಮೇಲೆ ನಾನು MRch ಮಾಡಿಕೊಂಡು IIT ಖರಗ್ಪುರದಿಂದ ಬಂದೆ. ಆವಾಗ ನನಗೆ ಅನ್ನಿಸ್ತು ಇದು ಏನೇ ಮಾಡಿ, ಯಾಕೆಂದ್ರೆ ಮದುವೆ ಮಾಡ್ಕೊಳ್ಳು ಅಂತ ಮನೆಯಲ್ಲಿ ಬೆನ್ನತ್ತಿದ್ರು. ಆವಾಗ ಹಾಗಾದರೆ ನನಗಿದು ಒಂಥರ ಆವಾಗ ಬರ್ತಾಯಿತ್ತು, ಅರ್ಧತಲೆ ಶೂಲೆ ಅಂತ ಹೇಳ್ತೇವಲ್ಲ, ಮೈಗ್ರೇನ್. ಇದಕ್ಕೆ ಏನು ಮಾಡಬೇಕು ಇನ್ನು ಅಂತ. ಆವಾಗ ನಮ್ಮ ಅಂಕಲ್ಲು ಹೂ ವಾಸ್ ಡೈರೆಕ್ಟರ್ ಫಾರ್ ದೂರದರ್ಶನದವರು ಡೈರೆಕ್ಟರ್ ಇದ್ದರು. ಅವ್ರು ಹೇಳಿದರು ನನಗೊಬ್ಬರು ಗೊತ್ತಿದ್ದಾರೆ, ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೊಳ್ಳ ಅಂತಂದರು. ತಗೊಳ್ಳಿ ಅಂದೆ. ನಾನು ಎಲ್ಲ ಮೆಡಿಸಿನ್ನು ತೊಗೊಂಡಿದ್ದೆ.
ಅಲೋಪತಿ ತೊಗೊಂಡಿದ್ದೆ, ಇಂಗ್ಲೀಷ್ ಮೆಡಿಸಿನ್ ತೊಗೊಂಡಿದ್ದೆ, ಹೋಮಿಯೋಪತಿ ತೊಗೊಂಡಿದ್ದೆ, ಆಯುರ್ವೇದಿಕ್ ತೊಗೊಂಡಿದ್ದೆ. ಗಣಪತಿ ಅವರೇ ನಿಮ್ಗೆ ಹೇಳ್ಬೇಕಾದ್ರೆ ದಾರಿಯಲ್ಲಿ ಟೆಂಟ್ ಹಾಕೊಂಡು ಕೂತಿರ್ತಾರಲ್ಲ ಅವ್ರ ಹತ್ರ ಕೂಡ ತೊಗೊಂಡಿದ್ದೆ. ಆದರೆ ನನಗೆ ಕಮ್ಮಿ ಆಗಿರಲಿಲ್ಲ. ಆಮೇಲೆ ಇವರು ನನ್ನ ಕರ್ಕೊಂಡು ಹೋದರು. ಎಲ್ಲಿ ಅಂತಂದರೆ ಈಗ ಅದರದ್ದು ಅಡ್ರೆಸ್ ಹೇಳ್ತೇನೆ, ಈಗಿಲ್ಲ ಅದು. ಇಲ್ಲಿ ಜೆ ಸಿ ರೋಡಲ್ಲಿ ಒಂದು ವ್ಯಾಯಾಮ ಶಾಲೆ ಅಂತಿತ್ತು, ರವೀಂದ್ರ ಕಲಾಕ್ಷೇತ್ರ ಆದಮೇಲೆ ವ್ಯಾಯಾಮ ಶಾಲೆ. ಜಿ ವಿ ಅಯ್ಯರ್ ಅವರು ಬ್ರದರ್ ಅದು ನಡೆಸ್ತಾಯಿದ್ರು. ಶಾಂತಲ ಕಾದಂಬರಿ ಬರೆದಿದ್ದಾರೆ ಅವರು, ಅದನ್ನ ನಡೆಸ್ತಾಯಿದ್ರು. ಆಮೇಲೆ ಅಲ್ಲಿಗೆ ನನಗೆ ಬೆಳಗ್ಗೆ 5 ಗಂಟೆಗೆ ಕರ್ಕೊಂಡು ಹೋದರು. ಅವರು ಕರೆಕ್ಟಾಗಿ ಆ ಟೈಮಿಗೆ, ನಿಯಮ ಅಂದರೆ ನಿಯಮ ಅವ್ರದ್ದು. ಅವರು ನನಗೆ ಒಳಗಡೆ ಕರೆದ್ರು. ಕರೆದ ಮೇಲೆ ಕೇಳಿದರು, ಏನಪ್ಪ ನಿನಗೇನಾದರೂ ಶ್ಲೋಕ ಅದು ಬರುತ್ತಾ, ಮಂತ್ರ ಬರುತ್ತಾ, ದೇವ್ರದ್ದು ಸ್ತೋತ್ರ ಈ ಥರ ಏನಾದ್ರು ಹೇಳ್ತಿರ್ಬೇಕು ನೀನು ಅಂತ. ಸರ್ ನನಗೆ ರಾಮರಕ್ಷಾ ಬರುತ್ತೆ, ಆಮೇಲೆ ಮರಾಠಿಯಲ್ಲಿ ಭೀಮರೂಪಿ ಅಂತಿದೆ, ಹನುಮಾನ್ ಸ್ತೋತ್ರ ಬರುತ್ತೆ, ಆಮೇಲೆ ಗಣಪತಿ ಅಥರ್ವಶೀರ್ಷ ಬರುತ್ತೆ. ಗಣಪತಿ ಅಥರ್ವಶೀರ್ಷ ಬರುತ್ತೆ, ಹಾಗಾದ್ರೆ ನೀನು ಮೈಗ್ರೇನ್ ಬರ್ಕೊಡ್ದು. ಸರ್ ಏನು ನನಗೆ ನೀವು ಏನು ಹೇಳ್ತೀರ ಅರ್ಥ ಆಗಲಿಲ್ಲ ಅಂದೆ. ಹೇಗೆ ಹೇಳ್ತೀಯಾ ಹೇಳು ಅಂತಂದು ಅವ್ರ ಮುಂದೆ ಹೇಳಿದೆ. ಓಂ ಗಣಪತಯೇ ನಮಸ್ತೆ ತ್ವಮೇ ಪ್ರತ್ಯಕ್ಷಂ ತತ್ವಮಸಿ ತ್ವಮೇ. ಚಟಾರನೆ ಹೊಡೆದ್ರು ಸರ್. ನಮ್ಮ ಅಪ್ಪ ಅಮ್ಮ ಹೊಡೆದಿಲ್ಲ ನನಗೆ. ಪಟಾರ್ ಅಂತ ಹೊಡೆದ್ರೆ ಹೇಳ್ತೀನಿ ಸರ್, ನಿಜವಾಗಿ ಈ ಫ್ಯೂ ಸೆಕೆಂಡ್ಸ್ ನನಗೇನು ಕಾಣಲಿಲ್ಲ, ಕಣ್ಣೆಲ್ಲ ಮಂಜ. ಏನೋ ಹೀಗನ್ನೋದಾ ಮಂತ್ರ? ಸರ್ ನನಗೆ ಗೊತ್ತಿಲ್ಲ ಸರ್, ಈಗ ನಮ್ಮ ಮನೆಯಲ್ಲಿ ಕಲಿಸಿದ್ದು ನಾ ಹೀಗಂತ ಇದ್ದೇನೆ, ನೀವು ಹೇಳಿ ಅದ್ರ ಪ್ರಕಾರ ನಾನು ನಡ್ಕೊಳ್ತೇನೆ ಅಂತಂದೆ. ಇನ್ನೇನು ಮಾಡಿ ನಾವು. ಸರಿ ಹಾಗಾದರೆ ನಿನ್ನ ಹತ್ರ ರೆಕಾರ್ಡ್ ಪ್ಲೇಯರ್ ಇದೆಯಾ? ಸರ್ ಈಗ ನಾನು ತಂದಿಲ್ಲ, ನನಗೇನು ಗೊತ್ತಿರಲಿಲ್ಲ. ಬೆಳಗ್ಗೆ ಇದೇ ಟೈಮ್ಗೆ ಒಂದು ರೆಕಾರ್ಡ್ ಪ್ಲೇಯರ್ ತೊಗೊಂಡು ಬಾ, ಕ್ಯಾಸೆಟ್ ಹಾಕ್ಕೊಂಡು, ನಾನು ನಿನಗೆ ಅದನ್ನ ಹೇಗೆ ಹೇಳ್ತೀನಿ, ಹೇಗೆ ಅನ್ಬೇಕು ಅನ್ನೋದನ್ನು ಹೇಳ್ತೀನಿ ಅಂತ. ಸರಿ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಅದಕ್ಕಾಗಿ ಒಂದು ನ್ಯಾಷನಲ್ ಪ್ಯಾನಾಸೋನಿಕ್ ಆ ಟೈಮಲ್ಲಿ ಸ್ಮಗಲ್ಡ್ ಬರ್ತಾಯಿತ್ತು, ಒಂದು ತೊಗೊಂಡೆ ಚಿಕ್ಕದು. ಕ್ಯಾಸೆಟ್ಟು ತೊಗೊಂಡೆ, ಸೋನಿ 30 ಮಿನಿಟ್ಸ್ ಅಂತ ಕಾಣುತ್ತೆ. ಆ ಸೋನಿ ಕ್ಯಾಸೆಟ್ಟು ಹಾಕ್ಕೊಂಡು ಬೆಳಿಗ್ಗೆ ಬಂದ್ವಿ. ಮತ್ತೆ ನಮ್ಮ ಅಂಕಲ್ನೂ ಕರ್ಕೊಂಡು ಬಂದೆ, ಮೆಟ್ರಲ್ ಅಂಕಲ್ ಅವರು ಕರ್ಕೊಂಡು ಬಂದು ಅವರು ನನ್ನ ಮುಂದೆ ಅಂದರು. ಅದನ್ನು ನಾನು 6 ತಿಂಗಳ ಮೇಲೆ ಏನೋ ಮಾಡಿದ್ದೆ. ಆವಾಗ ಅವ್ರದ್ದು ಫೋನ್ ಬಂತು. ನಿಮಗೆ ನೆನಪಿದೆಯಾ ಈಗ ಅದು? ನಾನು ಡೈಲಿ ಅಂತೇನೆ. ಒಂಚೂರು ಹೇಳಿ. ಓಂ ಗಣಪತಯೇ ನಮಸ್ತೆ ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ ತ್ವಮೇವ ಕೇವಲಂ ಕರ್ತಾಸಿ ತ್ವಮೇವ ಕೇವಲಂ ಧರ್ತಾಸಿ ತ್ವಮೇವ ಕೇವಲಂ ಹರ್ತಾಸಿ. ಹೀಗೇನು ಹೇಳೋ ರೀತಿ ಇದೆ, ಎಲ್ಲಿ ರಸ್ವ ಎಲ್ಲಿ ದೀರ್ಘ, ಅದನ್ನು ನೀವು ಕರೆಕ್ಟಾಗಿ, ಇದು ಮ್ಯಾಥಮೆಟಿಕ್ಸ್ ನೋಡಿ. ಇದು ನಾವು ಬರೀ ಮಂತ್ರ ಅಲ್ಲ, ಮಾತ್ರೆಗಳು ಅಂತ ಕರಿತೇವೆ, ಮಾತ್ರೆಗಳು ಕರೆಕ್ಟು. ಇದರಿಂದ ಮಂತ್ರ ಹುಟ್ಟಿದ್ದು ಹೊರತು, ಅಂದರೆ ಪ್ರತಿಯೊಂದು ಮಂತ್ರದಲ್ಲಿ ಒಂದು ಶಕ್ತಿ ಇದೆ. ಆದ್ರೆ ಆ ಶಕ್ತಿ ಬರಬೇಕು ಅಂತ ಆದ್ರೆ ನೀವು ಆ ರಿದಮ್ಗೆ ತಕ್ಕಾಗಿ, ಮಾತ್ರೆಗೆ ತಕ್ಕಾಗಿ ಉಚ್ಚಾರಣೆ. ಹೌದು. ಇಲ್ಲದೆ ಇದ್ರೆ ಅದು ಅಪಭ್ರಂಶ. ಕರೆಕ್ಟ್. ಆಮೇಲೆ ಎಲ್ಲಿ ನಿಮಗೆ ಅದನ್ನು ರಸ್ವ ದೀರ್ಘ ಯಾವ ರೀತಿ ಅನ್ಬೇಕು ಅನ್ನೋದನ್ನು ಅವರು ನನಗೆ ನಿಜವಾಗಿ ಫ್ಯಾಂಟಾಸ್ಟಿಕ್ಕಾಗಿ ಹೇಳಿಕೊಟ್ರು. ರೆಕಾರ್ಡ್ ಮಾಡ್ಕೊಂಡು ಬಂದೆ. ಇಷ್ಟೇ ಅಲ್ಲ, ನಾನು ಅಂದು ಬೇರೆಯವ್ರಿಗೂ ಕಳಿಸಿದ್ದೇನೆ, ಅದರಿಂದ ಅವ್ರಿಗೂ ಲಾಭ ಆಗಿದೆ. ನಿಮಗಂದ್ರೆ ಅದ್ರ ತಪ್ಪಾಗಿ ಹೇಳ್ತಾ ಇದ್ದರಿಂದ ಬರ್ತಾ ಇತ್ತ ಇದು? ಇಲ್ಲ, ನಾನು ತಪ್ಪಾಗಿ ಹೇಳ್ತಾ ಇರೋದ್ರಿಂದ ಅದು ಕಮ್ಮಿ ಆಗಲಿಲ್ಲ ಅಷ್ಟೇ. ಇಲ್ಲ ಕಮ್ಮಿ ಆಗ್ತಿತ್ತು. ಚೆನ್ನಾಗಿ ಸರಿಯಾಗಿ ಆಯ್ತು. ನಿಮ್ಗೆ ಅದರ ಇಲ್ಲ, ನನಗೆ ಗೊತ್ತೇ ಇಲ್ಲ, ಮೈಗ್ರೇನ್ ಇದೆ ಅಂತ ಮರ್ತೇ ಬಿಟ್ಟಿದ್ದೇನೆ ನಿಜವಾಗಿ. ಅವ್ರು 6 ತಿಂಗಳಾದಮೇಲೆ ನಾನು ಫೋನ್ ಮಾಡಿದರು, ಅಪ್ಪಣ್ಣ ಹೇಗಿದ್ದೀಯಾ ನೀನು ಅಂತ. ಸರ್ ಚೆನ್ನಾಗಿದ್ದೀನಿ. ನಾನು ಕೇಳ್ತಾ ಇರೋದು ನಿನ್ನ ಮೈಗ್ರೇನ್ ಎಲ್ಲಿದೆ ಅಂತ. ಸರ್ ಎಲ್ಲಿದೆ ಅಂತ ಸರ್ ನೀವು ಕೇಳಿದ ತಕ್ಷಣ ಜ್ಞಾಪಕ ಬಂತು, ನನಗೀಗ ಮರ್ತು ಬಿಟ್ಟಿದೆ. ಮೈಗ್ರೇಟ್ ಆಗ್ಬಿಟ್ಟಿದೆ. ಇದು ನನ್ನ ಅನುಭವ ಸರ್, ಮಂತ್ರ. ಹಾಗೆ ಕೆಲವೊಂದು ಬೇರೆ ಬೇರೆ ಬೇಕಾದಷ್ಟು ಅನುಭವಗಳಿವೆ. ಅಂದರೆ ಈ ಶಕ್ತಿಗಳನ್ನು ಯಾವ ರೀತಿಯಲ್ಲಿ ನಾವು ಉಪಯೋಗ ಮಾಡ್ಕೋಬೇಕು. ದೇವರು ಕೊಟ್ಟಿದ್ದಾನೆ 5 ಶಕ್ತಿಗಳಿವೆ, ಭೂಮಿ ಆಪ್ ತೇಜು ವಾಯು ನಭ. ಇವುಗಳನ್ನು ಯಾವ ರೀತಿಯಲ್ಲಿ ನಾವು ಉಪಯೋಗ ಮಾಡಬೇಕು, ಯಾವ ರೀತಿ ಅಳವಡಿಸ್ಕೊಳ್ಬೇಕು, ಯತಕ್ಕಾಗಿ ಅಳವಡಿಸ್ಕೊಳ್ಬೇಕು. ಮೈಗ್ರೇನ್ ನೋವಿಂದ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಹೌದು ಸರ್. ಆಯ್ತಾ, ಬದುಕು ಕಳ್ಕೊಂಡಿದ್ದಾರೆ. ಹೌದು ನೋಡಿ, ಇದಕ್ಕೆ ನಮ್ಮಲ್ಲಿ ಇಂಥ ಸುಲಭ ಸೂತ್ರ ಇದೆ ಅಂದ್ರೆ. ಅಲ್ಲ, ಏನಿದು 1.5 ನಿಮಿಷ, ಅದೇ ಜಾಸ್ತಿನೂ ಇಲ್ಲ. ಮತ್ತೇನಪ್ಪ ನೀವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅನ್ಬೇಕು, ಬೇಡ 1 ಅವರ್ ಆಗುತ್ತೆ. ಇಲ್ಲ, 1.5 ನಿಮಿಷ. ಈಗ ಡೈಲಿ ಅಂತೇನೆ. ಆಮೇಲೆ ಗಣಪತಿ ಇದು ಬಂದಾಗ ಗಣೇಶ ಚತುರ್ಥಿ
ಗಣೇಶ ಹಬ್ಬ ಬಂದಾಗ ಅವತ್ತು ಒಂದು ದಿನ ಮಾತ್ರ 24 ಗಂಟೆ ಒಂದೇ ಸಲ ಕೂತ್ಕೊಂಡು. ಬಟ್ ಅದರದ್ದು ಅನುಭವ ಅನ್ನೋಕ್ಕಿಂತಲೂ ಅದರದ್ದು ಪರಿಣಾಮ ನನ್ನ ಮೇಲೆ ಏನಾಗಿದೆ ಅದು ಇಂಪಾರ್ಟೆಂಟ್. ಹೌದು, ನಿಮ್ಗೆ ಅಂದ್ರೆ ನಿಮ್ಮ ಶರೀರದ ಮೇಲೆ ಪರಿಣಾಮ ಅದು ಏನಾಗಿದೆ ಅನ್ನೋದಕ್ಕೆ ನೀವು ಸಾಕ್ಷಿ ಇದ್ದೀರಲ್ಲ ಇಲ್ಲಿ. ಹೌದು. ಆಮೇಲೆ ಒಂದ್ಸಲ ಗಂಗಾನಗರ ಕೇಳಿದರೆ, ಗಂಗಾನಗರ ಎಲ್ಲಿ? ರಾಜಸ್ಥಾನ್ ಬಾರ್ಡರ್, ಪಾಕಿಸ್ತಾನ್ ಬಾರ್ಡರ್ದು. ಅಲ್ಲಿಂದ ಒಬ್ಬರು ಅಗ್ರವಾಲ್ ಅಂತ ಇಲ್ಲಿ ಬಂದಿದ್ದರು. ಬಂದಾಗ ಅವ್ರಿಗೆ ಯಾರೋ ಹೇಳಿದ್ದಾರೆ ನೀವು ಅಪ್ಪಣ್ಣ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ. ಅವರು ಫೋನ್ ಮಾಡಿ ನಾನು ಬೆಂಗಳೂರಿಗೆ ಬರ್ತಾ ಇದ್ದೇನೆ, ನಿಮ್ಮನ್ನು ಮೀಟ್ ಆಗಬೇಕು ಅಂತ. ಎದಕ್ಕೆ ಅಂತ ಹೇಳಿಲ್ಲ ಮನುಷ್ಯ. ಕೊನೆಗೆ ಬಂದ, ಇಲ್ಲಿ ಬಂದುಬಿಟ್ಟು ಸರ್ आपको वो माइग्रेन था ना, इसीलिए किसी ने आपको मिलने को बोला है ಅಂತಂದ್ಬಿಟ್ಟು ಇಲ್ಲಿ ಬಂದು ನನ್ನಿಂದ ಅದನ್ನು ಕ್ಯಾಸೆಟ್ಟಲ್ಲಿ ರೆಕಾರ್ಡ್ ಮಾಡಿಕೊಂಡು ಅವ್ರದ್ದು 6-7 ತಿಂಗಳು ಆದಮೇಲೆ ನನಗೆ ಹೇಳಿದರು ನಂದು ಫುಲ್ ಕಮ್ಮಿ ಆಗಿದೆ ನೋಡಿ. ಅಲ್ಲ, ನಮ್ಮ ದೇಶದಲ್ಲಿ ಎಂತೆಂಥದೆಲ್ಲ ಇದೆ ಸರ್, ಬೇಕಾದಷ್ಟು. ನಾವು ಎಲ್ಲ ಗುಡ್ಡು ಅಂತ ಹೇಳ್ತೇವೆ, ಮೂಢನಂಬಿಕೆ ಅಂತ ಹೇಳ್ತೇವೆ, ಅದನ್ನ ವಾಶ್ ಔಟ್ ಮಾಡ್ಲಿಕ್ಕೆ ಹೊರಟಿದೆ ಸರ್. ಇದಕ್ಕೆ ಅಲ್ಲಲ್ಲ, ಇದಕ್ಕೆ ನಮ್ಮವರೇ ಅದಕ್ಕೆ ಕಾರಣ, ನಮ್ಮವರೇ ಕಾರಣ. ನಾನು ಹೇಳೋದು ಈಗ ಬ್ರಿಟಿಷರು ಹೊರಟೋಗಿದ್ದಾರೆ, ಮೃತ್ಯು. ಹೌದು, ಹಾಗೆ ಅದು. ಹೌದು, ಆದರೆ ಕೊಡಲಿ ಹಿಡಿದವನು ಇದ್ದಾನಲ್ಲ, ಅವನು ಇನ್ನೂ ದುಷ್ಟ. ಥ್ಯಾಂಕ್ ಯು ಸರ್. ರೈಟ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್.